ನಮಸ್ಕಾರ ರೀ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಕೆ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇನು ಈ ತರ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಮಾರವಳ್ಳಿಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಾಳೆ ಗಣಪತಿ ಹಬ್ಬ. ನಾವು ವರ್ಷ ಗಣಪತಿ ಹಬ್ಬನ ಅಲ್ಲೇ ಆಚರಿಸೋದು. ಹೋದ ವರ್ಷ ಒಂದ್ಸಲ ಇಲ್ಲಿದೆ, ಬಟ್ ಈ ವರ್ಷ ಅಲ್ಲಿಗೆ ಹೋಗ್ತಾ ಇದೀವಿ. ಮತ್ತೆ ಬಜರಂಗಿ ಬ್ರಿಗೇಡ್ ಕಡೆ ಇರಲ್ವ ಅಂತ ಕೇಳಿದ್ರೆ, ಇಲ್ಲ ಗುರು ನಾನು ಈ ಸಲ ಇರಲ್ಲ, ವಿಸರ್ಜನೆಗೆ ಭಾಗಿಯಾಗಿ ವಿಡಿಯೋನ ಮಾಡ್ತೀವಿ. ತೀರ್ಥರಾಮೇಶ್ವರದಲ್ಲಿ ದರ್ಶನ ಮಾಡಿಕೊಂಡು ಈಗ ಮಾರವಳ್ಳಿಗೆ ಹೋಗ್ತಾ ಇದ್ದೀನಿ. ನಿನ್ನೆ ಹೋಗಿದ್ದೆ ಒಂದ್ಸಲ ಮಾರವಳ್ಳಿಗೆ, ಇವತ್ತು ಹೋಗ್ತಾ ಇದ್ದೀನಿ. ಯಾಕಂದರೆ ಹೇಳಿದ್ನಲ್ಲ ಗಣಪತಿ ಹಬ್ಬ ಅಂತ, ಅಲ್ಲಿ ಮನೆಯಲ್ಲಿ ಗಣಪತಿ ಇಡ್ತಾರೆ. ಹಾಗಾಗಿ ಅಲ್ಲಿ ವರ್ಷ ಹೋಗೋದ್ರಿಂದ ಈ ವರ್ಷನೂ ಕೂಡ ಹೋಗ್ತಾ ಇದ್ದೀನಿ. ತಾಲೂಕಿಗೆ ಸ್ವಾಗತ ಆಗ್ತಾ ಇದೆ. ಹೌದು ಗುರು, ಬಂದ್ವಿ ಶಿಕಾರಿಪುರದ ಹತ್ರ. ನಾಳೆ ಗಣಪತಿ ಇಡೋದಕ್ಕೆ ಈ ರೇಂಜಿಗೆ ರೆಡಿಯಾಗಿ ಕುಂದಿಸಿದ್ದಾರೆ. ನೈಟು ಒಂದು 10:30-12 ಗಂಟೆ ಬಂದೈತೆ. ನಿದ್ದೆ ಮಾಡುವಂಥ ಸಮಯ. ಸರಿ ಗುರು, ಬೆಳಗ್ಗೆ ಸಿಗ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ಇವತ್ತು ಗಣಪತಿ ಹಬ್ಬ. ಎಲ್ರಿಗೂ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಬರ್ತ್ಡೇ ವಿಶಸ್ ಬರ್ತಾ ಇದೆ. ಹಾಗೆ ಕೆಲವು ಜನ ವಿಶಸ್ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಇಲ್ಲಿ ಏನು ಬಂದಿದ್ದೀನಿ, ಈ ಮನೆಯಲ್ಲಿ ಗಣಪತಿನ ತಂದು ಇಟ್ಟು ಪೂಜೆನ ಸಲ್ಲಿಸಿ ಆಯಿತು. ನಂತರ ನಿಮಗೆ ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ. ಹೋಳಿಗೆ ಎಷ್ಟಕ್ಕವಜಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಮಾರ್ನಿಂಗ್ ಇವಾಗ ಮನೆಗೆ ಬಂದೆ ಗುರು. ಊರಿಂದ ಗಾಡಿಲೇ ಬಂದ್ವಿ. ಇವಾಗ ಕಾಲೇಜಿಗೆ ಹೋಗ್ಬೇಕು. ಟೈಮು 9:45 ಆಗೈತೆ. ಈ ರೇಂಜಿಗೆ ನೆಂದಿದ್ದೀನಿ ಅಂದರೆ, ಈಗ ಹೊನ್ನಳ್ಳಿಗೆ ಹೋಗಿದ್ವಿ ಗುರು. ಹೊನ್ನಳ್ಳಿಲಿ ಭರ್ಜರಿ ಮಳೆ ನಿಂತ್ಕಂತು ಅಂತ ನ್ಯಾಮ್ತಿ ಹೋಗೋಣ ಅಂತ, ಲೈಟಾಗಿ ಆಯ್ತು ಅಂತ ಮಳೆ ಅಂತ ಗಾಡಿ ಹತ್ತಿ ಬರ್ತಾ ಇದ್ವಿ. ಮಾದಂಬಾವಿ ಆದಮೇಲೆ ಕಾರ್ ಬಂತು, ಪಕ್ಕದಲ್ಲಿ ನೀರು ನಿಂತ್ಕೊಂಡಿತ್ತು. ಮೈ ಫುಲ್ ಎರ್ಚಿ ಹೋಗ್ಬಿಡ್ತು ಗುರು. ಅವ್ರದ್ದು ಏನು ಮಾಡೋಕ್ಕಾಗಲ್ಲ ಪಾಪ. ನಮ್ಮ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ, ನಾವು ಪಾಪ ಬಿಡಿ. ಸಮಯ ಇವಾಗ 6:30 ಆಗ್ತಾ ಬರ್ತಾ ಇದೆ. ನಾನು ಗಣಪತಿ ನ್ಯಾಮ್ತಿ ಫುಲ್ ರೌಂಡ್ ಹಾಕೊಂಡು ನೋಡಕ್ಕೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಗಣಪತಿ ನ್ಯಾಮ್ತಿಲಿ ತುಂಬ ವಿವಿಧವಾಗಿ ಎಲ್ಲ ಕಡೆ ಇಟ್ಟಿರ್ತಾರೆ. ಒಂದು ರೌಂಡ್ ಹಾಕೊಂಬರೋಣ ಬನ್ನಿ. ನಮ್ಮ ಬ್ರಿಗೇಡಿನ ಗಣಪತಿ ಮಸ್ತಾಗೈತೆ ಗುರು. ಇದಿಷ್ಟು ಕರೆಕ್ಟಾಗಿ ಸೆಟಪ್ ಎಲ್ಲ ಆಗೈತೆ. ಮೊದಲು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಗಣಪತಿ ಬೆಳಗ್ಗೆ ನೋಡಿದ್ದೆ, ನಿನ್ನೆ ಫೋಟೋ ಕೂಡ ನೋಡಿದ್ದೆ ಊರಲ್ಲಿ. ಗಣಪತಿ ಸೂಪರ್ ಆಗೈತೆ ಗುರು. ನಾವಿಲ್ಲೇ ಮಾಡಿಸಿರೋದು ಗಣಪತಿನ. ಇದು ನಮ್ಮ ಕಲ್ಮಠದ ಗಣಪತಿ ಕರೆಂಟು ಹಂಗಾಗಿ ಈ ರೇಂಜಿಗೆ ಬರ್ತಾ ಇದೆ. ನಮ್ಮ ನ್ಯಾಮತಿಯ ತರಕಾರಿ ಗಣಪತಿ. ಇದೇನೋ ಸಂಜೆ ಸ್ಕಿಟ್ ಥರ ಏನೋ ನಡೆಯುತ್ತೆ, ಚೆನ್ನಾಗಿರುತ್ತೆ ಗುರು. ಇಲ್ಲಿ ಅರಳಿಕಟ್ಟೆ ಇರುತ್ತದ ನ್ಯಾಮತಿಯ ಹಿಂದೂ ಮಹಾಸಭಾ ಗಣಪತಿ ಇದು. ಅವಾಗ ಅಷ್ಟು ಜೋರು ಇರ್ತಿತ್ತು, ಇವಾಗ ನಾರ್ಮಲ್ ಆಗಿ ಚೆನ್ನಾಗೈತೆ ಗುರು ಗಣಪತಿ ಅಂತರೂ. ಕೆಳಗಡೆ ಅದೇನೋ ಅದು ಪ್ರಹ್ಲಾದ ಅಲ್ಲ, ಕೃಷ್ಣನ ಸಾಧ್ಯ ಇದು ಎಲ್ಲ ಅದು ಕೆಳಗೆ ಯಾವ್ದೇ ಇರೋದು ಗೊತ್ತಿಲ್ಲದೆ ಏನಿಲ್ಲ. ಗಣಪತಿ ಇಡಬೇಕು ಅಂತೀರ? ಕೃಷ್ಣರಪ್ಪ ಅದು. ಕೃಷ್ಣರಪ್ಪ ಅವನು ಜೇಲ ಇರ್ತಾನಲ್ಲ ಅವನೇ. ಕೃಷ್ಣ ಹೊತ್ಕೊಂಬರಬಿಟ್ಟು ಚೆನ್ನಾಗಿತ್ತು. ಸುಮ್ಮನೆ ಏನೋ ಅನ್ಬಿಡಪ್ಪ. ಇವಾಗ ವೀರಭದ್ರೇಶ್ವರ ದೇವಸ್ಥಾನದ ಹತ್ರ ಇಲ್ಲೂ ಗಣಪತಿ ಇಟ್ಟಿದ್ದಾರೆ.
ವರ್ಷ ಇಲ್ಲೇ ಇಡ್ತಾ ಇದ್ರು. ಈ ಸಲ ಫಾರ್ ಎ ಚೇಂಜ್ ಒಳಗಡೆ ಇಟ್ಟಿದ್ದಾರಂತೆ. ಅಲ್ಲೂ ಕೂಡ ಹೋಗಿ ಒಂದು ವಿಡಿಯೋನ ಮಾಡ್ಕೊಂಬರೋಣ. ಇಲ್ಲಿ ಲೊಕೇಟ್ ಮಾಡೋದು ಬಸವಣ್ಣನ. ಪ್ರತಿ ವರ್ಷ ಬಸವಣ್ಣ ತಾನೇ ಇಡೋದು. ಇದು ರೈತರ ಜಾಸ್ತಿ. ಗಣಪತಿ ಆಗಿದೆ. ರೈತರ ಗಣಪತಿ ಅಲ್ಲ, ಇದು ರೈತರ ಬಳಗದ್ದು ಗಣಪತಿ ಚೆನ್ನಾಗಿ ಐತೆ ಗುರು, ಕಳಂಕಿರಿ ಆಗೋದು. ಪರವಾಗಿಲ್ಲ. ದೊಡ್ಡ ಗಣಪತಿನೇ ಎಲ್ಲ ನ್ಯಾಮ್ತಿಲ್ ಇಡೋದು, ಈ ರೇಂಜಿಗೆ ಇರ್ತವೆ. ಇಲ್ಲೊಂದು ಗಣಪತಿ ದೇವಸ್ಥಾನದ ಹತ್ರ ಮೊದಲು ಚಪ್ಪಲಿ ಬಿಚ್ಚಿಬಿಡೋಣ. ನಂದು ಇದೊಂದು ಚಪ್ಪಲಿ ಹಾಕೊಂಡ್ರೆ ಪ್ರಾಬ್ಲಮ್ ಗುರು. ಮಾಡ್ತೀನಿ ನೋಡಿ ನಾನು. ಇದೊಂದು ಚಪ್ಪಲಿ ಹಾಕೊಂಡ್ರೆ ಪ್ರಾಬ್ಲಮ್ ಗುರು. ಕಲ್ಕೊಳ್ರಲ್ಲ ಇವನ್ ನೋಡಿ, ಎಣ್ಣೆ ನನ್ಗೆ ತಿಪ್ಪಲ ಸುಂದಲಿನೇ ಬೇಕು. ನಿಂತಾರ ಹೆಂಗ್ ಮುಖ ಮುಚ್ಕಂತ. ಯಾವ ಗಣಪತಿ ಏನ್ರ ಇದು? ಗುಣಿ ಬಸವೇಶ್ವರ ಅಂತೆ. ಇದು ಚೆನ್ನಾಗೈತೆ ಗಣಪತಿ. ಪರವಾಗಿಲ್ಲ ಗುರು. ಅಂಬೇಡ್ಕರ್ ನಗರದ ಅದ್ದೂರಿ ಗಣಪತಿ ಇದು. ಇದು ನಮ್ಮ ಅಂಬೇಡ್ಕರ್ ನಗರದ ಗಣಪತಿ. ಇದು ನೋಡೋಕೆ ಚೆನ್ನಾಗೈತೆ ಗುರು. ಎಲ್ಲ ಗಣಪತಿ ಕೂಡ ಚೆನ್ನಾಗಿ ಇರ್ತವೆ ಬಿಡಿ. ಡೆಕೋರೇಷನ್ ಕೂಡ ಸಖತ್ತಾಗಿ ಮಾಡವ್ರೆ. ಬ್ಯಾಕ್ಗ್ರೌಂಡ್ ಎಲ್ಲ ನಮ್ಮ ಬೇಡ್ರ ಕಣ್ಣಪ್ಪ ದೇವಸ್ಥಾನದ ಗಣಪತಿ ಇದು. ಚೆನ್ನಾಗೈತೆ ಗುರು. ರಾಘವೇಂದ್ರ ಅವ್ರದ್ದು ಮತ್ತು ಹಿಂದ್ಗಡೆ ಪಂಚಮುಖ ಗಣಪತಿ, ಈ ಕಡೆ 3 ಸಣ್ಣ ಗಣಪತಿ. ಇದು ಪಾರ್ವತಿ ಜೊತೆಗೆ ಗಣಪತಿ ಚೆನ್ನಾಗೈತೆ. ಇದು 56ನೇ ವರ್ಷದ ಶ್ರೀ ಬೇಡ್ರ ಕಣ್ಣಪ್ಪ ಸ್ವಾಮಿಯ ದೇವಸ್ಥಾನದ ಗಣಪತಿ ಗುರು. ಅಮ್ಮನ ಮರದ ಗಣಪತಿ. ವಿನಾಯಕ ಸೇವಾ ಸಮಿತಿ ಅವರ ಅಮ್ಮನ ಮರದ ಗಣಪತಿ ಇಲ್ಲೈತೆ. ಇದು ಕೂಡ ಚೆನ್ನಾಗೈತೆ ಗುರು, ದೊಡ್ಡದಾಗೈತೆ. ಕುಂಬಾರ್ಕೆರೆಯಲ್ಲೇ ತಯಾರಿಸಿರುವಂಥ ಗಣಪತಿ. ಎಲ್ಲ ಗಣಪತಿ ಒಂಥರ ಆದರೆ ಇಲ್ಲಿ ವಿಶೇಷವಾಗಿರುತ್ತೆ, ಯಾಕಂದರೆ ಇಲ್ಲೇ ತಯಾರಿಸಿ ಇಲ್ಲೇ ಇಡ್ತಾರೆ. ರಾಣಿ ನಡೆಯ ಬೇಗ ಮಾಡಲೇ ಸಮಯ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗಣಪತಿ ಇದು. ಮಣಿಕಂಡು ಏನು ಮಾಡ್ತಿರೋದಲ್ಲ, ಯಾವ ರೂಪದ ನಿಂತ್ಕೊಂಡತ್ತ ಗಣಪತಿ? ಶಿವನ ರುದ್ರಾವತಾರ. ಹಾಂ, 16 ಕರೆಕ್ಟಾಗಿ ಹೇಳ್ತೀಯರತ್ತ. ಬರಕಂಡ್ಲ ಮತ್ತೆ ಪೇಪರಿಗೆ ಎಲ್ಲ ಹಾಕ್ತಾರೆ, ಯೂಟ್ಯೂಬಿಗೆ. ಇದು ನಮ್ಮ ಕಾಲೇಜಿನ ಭಾಗದ ಹತ್ರ ಇರುವಂತಹ ಗಣಪತಿ. ರಾಜಗಂಭೀರದಿಂದ ಕೂತ್ಕೊಂಡಿರುವಂತಹ ಗಣಪತಿ ಇದು. ಸಖತ್ತಾಗೈತೆ ಗುರು. ಶ್ರೀ 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 ಕರೆಂಟ್ ಕೊಡುವ ಇಡೀ ನ್ಯಾಮತಿ ತಾಲೂಕಿಗೆ ಕೊಡುವ ಶ್ರೀ ಶ್ರೀ KV ಅವರ ಗಣಪತಿ ಇಲ್ಲಿದೆ. KV ಅವರ ಗಣಪತಿ ಹತ್ರ ಹೋಗ್ತಾ ಇದ್ದೀವಿ ಗುರು. ಈಗ ನೋಡಿ, ಇದೇ ಲೆಜೆಂಡ್ ಎಂಟ್ರಿ ಕೊಡ್ತಾ ಇದೀವಿ. ಸೈಕಲ್ ಇಲ್ಲಿ ಗಣಪತಿ ಕೂಡ ಹಾಗೆ ಕಟ್ಟ ನಮ್ಮ ತಂಗಿಯಾರ ಮೆಟ್ ನೋಡಿದ್ರು ನಾನು. ಈಗ ನಮ್ಮ ಬ್ಯಾಟ್ರಿ ಇದೆ, ಇಲ್ಲಿ ವಿಡಿಯೋ ಮಾಡಕತ್ತೀವಿ. ಅವ್ರೇ ಬರ್ತಾರ, ಅಮ್ಮ ಅವ್ರು ಇನ್ನೂ ಖುಷಿ ಪಡ್ತಾರೆ ರಂಡಿ. ನಮ್ಮ ಬೆಸ್ಕಾಂ ಅವರ ಗಣಪತಿ ಇಲ್ಲೇ ಇರೋದು. ಇಲ್ಲಿ KB ಅವರ ಗಣಪತಿ ಇದೆ. ಇದು ಕೂಡ ಚೆನ್ನಾಗಿ ಐತೆ ಗುರು. ಇಲ್ಲಿಯ ವಾಹನ ಅನ್ನೋ ಥರ ಇಲ್ಲಿಯನ್ನೇ ಕೆಳಗಡೆ ವಾಹನವಾಗಿ ಮಾಡಿ ಗಣಪತಿನ ಮಾಡಿದ್ದಾರೆ. ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೊಂದು ಗಣಪತಿನ ಇಟ್ಟಿದ್ದಾರೆ, ಸಿಂಪಲ್ ಆಗಿ ಇಟ್ಟಿದ್ದಾರೆ ಗುರು. ಹೇಳಿ, ಇದು ನಮ್ಮ ಬನಶಂಕರಿ ದೇವಸ್ಥಾನದ ಗಣಪತಿ. ಎಲ್ಲೆಲ್ಲೆಲ್ಲ ಈಗ ಇವಾಗ ಬಸವಣ್ಣ ಇಡಲ್ಲ ಅಷ್ಟೇ. ಇದು ನಮ್ಮ ಎಂಟ್ರಿ ಈಗ ಕೊಡ್ತೇವೆ ನಮ್ಮ ಆಚೆಗೆ. ಈಗಿನ ಹೋಗಿ ಬಂದ್ವಲ್ಲ ಬಸವಣ್ಣಗೆ. ಯಾವಾಗ ಬಂದ್ವಲ್ಲ ನಮ್ಮ ಬಸವಣ್ಣ ದೇವಸ್ಥಾನ ಅಲ್ಲೇ ಪೇಟೆ. ಪೇಟೆ ನಾವು ಯಾವ ಬಸವಣ್ಣಗೆ ಹೋಗಿ ಬಂದ್ವಿ? ಮುನೇ ಬಸವೇಶ್ವರ. ಪೇಟೆ ಬಸವೇಶ್ವರ ಸ್ವಾಮಿಯ ಗಣಪತಿ ಇಲ್ಲಿ ಇರೋದು. ಪೇಟೆ ಬಸವೇಶ್ವರ ಸ್ವಾಮಿಯ ಗಣಪತಿಯಾಗಿದೆ. ಚೆನ್ನಾಗೈತೆ ಗುರು. ಇದು ಸಿಂಹಾಸನದ ಮೇಲೆ ಕೂತಿರುವಂಥ ಗಣಪತಿ, ಕೆಳಗಡೆ ಗೌರಿ ಮತ್ತು ಒಂದು ಸಣ್ಣ ಗಣಪತಿ. ಚೆನ್ನಾಗೈತೆ ಗುರು. ಸಿಂಪಲ್ ಗಣಪತಿ ಅಂದೆ. ನಮ್ಮ ಮಿಠಲ್ ದೇವಸ್ಥಾನದ ಈ ಗಣಪತಿ ಇದು. ಇವಾಗ ಮನೆಗೆ ಬಂದು ಕೂತ್ಕೊಂಡಿದ್ದೀವಿ. ಅದ್ರಾಗೆ ಬಂದು ಅಂತ ಇನ್ನಿದ್ರಾಗ ಯಾವ ಲೆಕ್ಕ. ಈ ಲೈಟಿಂಗ್ಸ್ನ ಇಲ್ಲಿಗೆ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ರೂಮ್ ಕೂಡ ಕಲರ್ಫುಲ್ ಆಗಿರುತ್ತೆ, ಮತ್ತು ಇಲ್ಲೊಂಚೂರು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಪಟಾಕಿ ಯಾಕೆ ಹೊಡಿತಾ ಇದ್ದಾರೆ ಅಂತ ಕೆಲವ್ರು ನನ್ನ ಕೇಳಿದರು. ಅದಕ್ಕೆ ನಮ್ಮ ಹತ್ರ ಗುರು DJಗೆ ಪರ್ಮಿಷನ್ ಸಿಕ್ಕೇ ಬಿಡ್ತು ಗುರು.
ನಾವು ಫುಲ್ ಗ್ರ್ಯಾಂಡಾಗಿ ಈ ಸಲ ನಮ್ಮ ಗಣೇಶನ ಕಳಿಸಿ ಕೊಡ್ಬೋದು ಗುರು. ಪ್ರತಿ ವರ್ಷದಂತೆ ಈ ಸಲನೂ ನಮ್ಮ ನ್ಯಾಮ್ತಿಲಿ ಸ್ಟ್ಯಾಂಡ್ ಡಿಜೆ ಮತ್ತು ಗಣಪತಿಯ ವಿಸರ್ಜನೆ ಸೂಪರ್ ಆಗಿ ಆಗುತ್ತೆ ನಮ್ಮ ಬಜರಂಗಿ ಬ್ರಿಗೇಡ್ದು. ಇಲ್ಲಿಗೆ ವ್ಲಾಗ್ನ ಅಥವಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಎಲ್ಲರೂ ನಂಗೆ ಖುಷಿಯಾಗಿರಿ. ಬಾಯ್.